ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ಆಸನ ಹಾಗೂ ನೆರಳಿನ ವ್ಯವಸ್ಥೆ. ಮಸ್ಕಿ ಹಳೆ ಬಸ್ ನಿಲ್ದಾಣದಲ್ಲಿ ಗಂಗಾ ಮತಸ್ಥ ಸಮಾಜ ಹಾಗೂ ವಿಎಸ್ಎಸ್ಎನ್ ಸಮಾಜ ಸೇವೆ. ಮಸ್ಕಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ಸೆಲ್ಟರ್ ಇಲ್ಲದೆ ಪ್ರಯಾಣಿಕರು ಬಸ್ ಪ್ರಯಾಣಕ್ಕೆ ನಿಲ್ಲಲು ನೆರಳು ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಇಲ್ಲದೆ ಬಿಸಿಲು ಮಳೆ ಎನ್ನದೆ ನಿಂತುಕೊಂಡು ಕಾಯುವ ಪರಿಸ್ಥಿತಿ ಇದ್ದು, ಇದರಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಮಹಿಳೆಯರು, ಹಿರಿಯ ನಾಗರಿಕರು, ರೋಗಿಗಳಿಗೆ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶಗಳಿಗೆ ತೆರಳಲು ತುಂಬಾ ತೊಂದರೆಯಾಗ್ತಾ ಇದೆ. ಹಿಂದೆ ಇಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ವು, ಸೆಲ್ಟರ್ ಕೂಡ ಇತ್ತು. ಈ ಪಟ್ಟಣದ ಮೂಲಕ ಹಾದು ಹೋಗಿರುವ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಮೇಲ್ದರ್ಜೆಗೇರಿದ ಕಾರಣ ರಸ್ತೆ ಅಗಲೀಕರಣಕ್ಕಾಗಿ ಎಲ್ಲವನ್ನ ತೆರವು ಮಾಡಲಾಗಿತ್ತು. ಇದರ ಪರಿಣಾಮ ಅಲ್ಲಿ ಸೆಲ್ಟರ್ ನಿರ್ಮಿಸಲು ಪುರಸಭೆಗೆ ಸಾರ್ವಜನಿಕರು ಹಾಗೂ ಮುಖಂಡರು ಸಾಕಷ್ಟು ಮನವಿ ಮಾಡಿದ್ರೂ ಕೂಡ ನಿದ್ದೆಗೆ ಜಾರಿದ ಆಡಳಿತಕ್ಕೆ ಬೇಸತ್ತು ಹೋಗಿದ್ದಾರೆ. ದಿನನಿತ್ಯದ ಪ್ರಯಾಣಿಕರ ಈ ಸಮಸ್ಯೆ ಮನಗಂಡು ಪಟ್ಟಣದ ಗಂಗಾ ಮತಸ್ಥ ಸಮಾಜದ ಮುಖಂಡರು ಹಾಗೂ ವೀರಶೈವ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸೇರಿ 4 ಬೆಂಚ್ಗಳು ಕುಡಿಯುವ ನೀರು ಹಾಗೂ ನೆರಳಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಸಮಾಜದ ಮುಖಂಡರು, ಇಂತಹ ವ್ಯವಸ್ಥೆಯನ್ನ ಸ್ಥಳೀಯ ಪುರಸಭೆ ಹಾಗೂ ಶಾಸಕರು ಮಾಡಬೇಕಾದ ಕೆಲಸವನ್ನ ವೀರಶೈವ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಗಂಗಾ ಮತ ಸಮಾಜ ಮಾಡಿರುವುದು ಪರೋಪಕಾರಿ ಸೇವಾ ಮನೋಭಾವನೆಯನ್ನ ತೋರಿಸುತ್ತದೆ. ಇಂತಹ ಸಾಮಾಜಿಕ ಕಾರ್ಯಗಳನ್ನ ಸರ್ವರು ಮಾಡಬೇಕು. ಅವರ ಈ ಸೇವಾ ಗುಣಕ್ಕೆ ಪ್ರತಿಫಲ ಸಿಗಲಿ ಎಂದು ಹಾರೈಸಿದರು. ನಂತರ ಮಾತನಾಡಿದ ಸಹಕಾರಿ ಸಂಘದ ಅಧ್ಯಕ್ಷರಾದ ನಾಗಭೂಷಣ್ ಬಾರಿಕೆರ, ಇದು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಗಲೀಕರಣ ಆದ ಕಾರಣ ಇಲ್ಲಿ ಜಾಗದ ಅಭಾವ ಇರುವ ಕಾರಣ ಇಲ್ಲಿನ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರಿ ಬಸ್ ನಿಲುಗಡೆ ಹೊರತುಪಡಿಸಿ ಯಾವುದೇ ಖಾಸಗಿ ವಾಹನಗಳು ನಿಲ್ಲಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಇಂತಹ ಒಳ್ಳೆ ಕಾರ್ಯಕ್ರಮ ಮಾಡುವುದರಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ ಎಂದು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ ತಿಳಿಸಿದರು. ವೀರಶೈವ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಗಂಗಾಮತ ಸಮಾಜದ ಅಧ್ಯಕ್ಷರು, ಮುಖಂಡರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗೆ, NKS TV4 ಮಸ್ಕಿ.